A9 ಡಿಜಿಟಲ್ಗೆ ಸ್ವಾಗತ. ನಾನು ಮಧು ನಾಗರಾಜ್. ಇವತ್ತು ತಮಿಳುನಾಡಿನ ರಾಜಕೀಯ ಇತಿಹಾಸದಲ್ಲೇ ಹೊಸ ಅಧ್ಯಾಯ ಆರಂಭವಾಗಿದೆ. ಜನಪ್ರಿಯ ನಟ ಹಾಗೂ ರಾಜಕೀಯ ನಾಯಕ ವಿಜಯ್ ಅವರು ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಈ ಕ್ಷಣ ಕೇವಲ ಅವರ ಅಭಿಮಾನಿಗಳಿಗೆ ಮಾತ್ರವಲ್ಲ, ರಾಜ್ಯದ ಜನತೆಗೆ ಸಹ ವಿಶೇಷವಾಗಿತ್ತು. ಆದರೆ ಎಲ್ಲರ ಗಮನ ಸೆಳೆದದ್ದು ಅವರ ಮೊದಲ ಭಾಷಣ. ಆ ಮಾತಲ್ಲಿ ಕಂಡ ಗತ್ತು, ಆತ್ಮವಿಶ್ವಾಸ, ಹಿಡಿತ ಮತ್ತು ಜ್ಞಾನ ಜನರನ್ನ ಆಕರ್ಷಿಸಿತು. ಸಿಎಂ ಆಗಿ ಅವರ ಮಾತುಗಳೇ ಜನರಲ್ಲಿ ಹೊಸ ಭರವಸೆಯನ್ನ ಹುಟ್ಟುಹಾಕಿತು. ಇತ್ತೀಚಿನ ದಿನಗಳಲ್ಲಿ ನಟರು ರಾಜಕೀಯಕ್ಕೆ ಬರೋದು ಹೊಸ ವಿಷಯ ಏನಲ್ಲ. ಆದರೆ ಕೆಲವರು ಮಾತ್ರ ತಮ್ಮ ಮಾತು, ವ್ಯಕ್ತಿತ್ವ ಮತ್ತು ಜನರ ಮೇಲಿನ ಕಾಳಜಿಯಿಂದ ಜನಮನ ಗೆಲ್ತಾರೆ. ಅಂಥವರಲ್ಲಿ ತಮಿಳು ನಟ ವಿಜಯ್ ಕೂಡ ಒಬ್ಬರು. ಅವರ ಭಾಷಣ ಕೇವಲ ಅಭಿಮಾನಿಗಳಿಗೆ ಮಾತ್ರವಲ್ಲ, ಸಮಾಜದ ಸಮಸ್ಯೆಗಳ ಬಗ್ಗೆ ಚಿಂತಿಸುವ ಜನರ ಗಮನವನ್ನ ಸೆಳೀತಾ ಇದೆ. ವಿಜಯ್ ಅವರ ಭಾಷಣದಲ್ಲಿ ಯುವಕರಿಗೆ ಪ್ರೇರಣೆ, ಜನರ ಸಮಸ್ಯೆಗಳ ಅರಿವು ಮತ್ತು ಹೊಸ ರಾಜಕೀಯದ ಆಶಯ ಸ್ಪಷ್ಟವಾಗಿ ಕಾಣ್ತಾ ಇದೆ. ವಿಜಯ್ ಅವರು ತಮ್ಮ ಭಾಷಣದಲ್ಲಿ ಸಾಮಾನ್ಯ ಜನರ ಸಮಸ್ಯೆಗಳನ್ನು ಮುಖ್ಯವಾಗಿ ಪ್ರಸ್ತಾಪಿಸಿದರು. ಬೆಲೆ ಏರಿಕೆ, ನಿರುದ್ಯೋಗ, ಶಿಕ್ಷಣದ ಸಮಸ್ಯೆ ಮತ್ತು ಬಡವರ ಕಷ್ಟಗಳ ಬಗ್ಗೆ ಮಾತನಾಡಿ ಜನರ ನೋವಿಗೆ ಸ್ಪಂದಿಸಿದ್ರು. ರಾಜಕೀಯ ಅಂದ್ರೆ ಅಧಿಕಾರ ಅಲ್ಲ, ಜನರ ಸೇವೆ ಅನ್ನುವಂತಹ ಮಾತುಗಳಿಂದ ಜನರಲ್ಲಿ ವಿಶ್ವಾಸವನ್ನ ಮೂಡಿಸೋ ಪ್ರಯತ್ನವನ್ನ ಮಾಡಿದ್ರು. ಇದರಿಂದ ಅವರು ಕೇವಲ ನಟನಾಗಿ ಅಲ್ಲ, ಸಮಾಜದ ಬಗ್ಗೆ ಕಾಳಜಿ ಇರುವ ವ್ಯಕ್ತಿಯಾಗಿ ಕಾಣಿಸಿಕೊಂಡ್ರು. ಅವರ ಭಾಷಣದಲ್ಲಿ ಯುವಕರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಯಿತು. ಯುವಕರೇ ದೇಶದ ಭವಿಷ್ಯ ಮತ್ತು ಶಕ್ತಿ ಅಂತ ಹೇಳಿ ಅವರು ಸಮಾಜದ ಬದಲಾವಣೆ ಮುಂದೆ ಬರಬೇಕು ಅನ್ನುವಂತಹ ಮಾತುಗಳನ್ನು ಪ್ರೇರೇಪಿಸಿದ್ರು. ಶಿಕ್ಷಣದ ಜೊತೆ ಶಿಸ್ತು, ಧೈರ್ಯ ಮತ್ತು ಜವಾಬ್ದಾರಿಯೂ ಮುಖ್ಯ ಅಂತ ತಿಳಿಸಿದ್ರು. ಈ ಮಾತುಗಳು ಯುವ ಜನರಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚು ಮಾಡಿದಂತಿತ್ತು. ವಿಜಯ್ ಅವರ ಭಾಷಣದ ಮತ್ತೊಂದು ವಿಶೇಷತೆ ಎಂದರೆ ಅವರ ಸರಳ ಮಾತಿನ ಶೈಲಿ. ಕಠಿಣ ಪದಗಳಿಂದ ಸಾಮಾನ್ಯ ಜನರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ಮಾತನಾಡಿದ್ರು. ಅವರ ಧ್ವನಿ, ಆತ್ಮವಿಶ್ವಾಸ ಮತ್ತು ಭಾವನಾತ್ಮಕತೆ ಜನರನ್ನ ಹೆಚ್ಚು ಸೆಳೀತು. ಅಭಿಮಾನಿಗಳ ಪ್ರೀತಿಗೆ ಧನ್ಯವಾದ ಹೇಳುವ ಮೂಲಕ ಜನರೊಂದಿಗೆ ಭಾವನಾತ್ಮಕ ಬಾಂಧವ್ಯವನ್ನ ಇನ್ನಷ್ಟು ಗಟ್ಟಿಗೊಳಿಸಿದ್ರು. ಅವರು ಸಮಾಜ ಸೇವೆ, ಸಮಾನತೆ ಮತ್ತು ಮಾನವೀಯತೆ ಬಗ್ಗೆ ಕೂಡ ಒತ್ತಿ ಹೇಳಿದರು. ಬಡವರು, ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಕುಟುಂಬಗಳ ಅಭಿವೃದ್ಧಿಯೇ ದೇಶದ ಪ್ರಗತಿ ಅಂತ ತಿಳಿಸಿದ್ರು. ಅವರ ಮಾತುಗಳಲ್ಲಿ ಹೊಸ ರಾಜಕೀಯದ ಕನಸು ಮತ್ತು ಬದಲಾವಣೆಯ ಆಶಯ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಒಟ್ಟಾರೆಯಾಗಿ ವಿಜಯ್ ಅವರ ಭಾಷಣ ಜನರಲ್ಲಿ ಹೊಸ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ. ಅದು ಕೇವಲ ರಾಜಕೀಯ ಭಾಷಣವಾಗಿರದೆ ಯುವಕರಿಗೆ ಪ್ರೇರಣೆ ನೀಡುವ ಮತ್ತು ಸಮಾಜದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮೂಡಿಸುವ ಭಾಷಣ ಆಗಿತ್ತು. ಅವರ ಮಾತುಗಳು ಭವಿಷ್ಯದಲ್ಲಿ ಅವರು ಜನನಾಯಕನಾಗಿ ಬೆಳೆಯಬಹುದಾದಂತಹ ಸೂಚನೆಯನ್ನ ನೀಡ್ತಾ ಇತ್ತು.